ಮೈ ಕಮಿಂಗ್ ಸರ್. ಎಸ್ ಕಮಿಂಗ್. ಓ ರವಿ ನೀವಾ? ಹಾಂ, ಯಾವಾಗ ಬಂದ್ರಿ? ಆರಾಮದಿರಿ ಸರ್? ಇವತ್ತು ಬಂದೆ ರೀ. ಹಿಂಗೆ ಕ್ಯಾಶುವಲಾಗಿ ಮಾತಾಡತ್ತೀರಿ. ಅಲ್ಲ, ನೀವು ರಜೆ ಹಾಕಿದ್ದು 4 ದಿನ, ಆದರೆ ಹೋಗಿದ್ದು 10 ದಿನ. ಈ ಆಫೀಸೇ ನಿಮ್ಮ ಹೆಚ್ಚು ಅನ್ಕೊಂಡ್ರಿ? ಅದು ಸರ್, ನಮ್ಮ ಅತ್ತಿಗೆ ಆರಾಮಿದ್ದಿದ್ದಿಲ್ಲ ರೀ ಸರ್. ಯಾಕೆ ಬರೋದಾಗಲಿಲ್ಲ. ಐ ಆಮ್ ಸೋ ಸಾರಿ. ನಾ ಹಿಂಗೆ ಅಂತೀನಿ ಅನ್ಕೊಂಡ್ರಿ, ಹಂಗೇನಿಲ್ಲ ಅಲ್ಲ. ಹೌದಾ, ಫ್ಯಾಮಿಲಿ ಪ್ರಾಬ್ಲಮ್. ಇಟ್ಸ್ ಓಕೆ, ಇಟ್ಸ್ ಓಕೆ. ಒಂದೊಂದಾಗಿ ಮುಖ ತೋರ್ಸಕತ್ತ ನೀವು ಹೊಸ ಹೊಸವನ್ನ. ಏನಂದ್ರಿ? ಏನೂ ಇಲ್ಲ ಸರ್, ತಪ್ಪಾಯ್ತು ಸರ್. ನಾ 8 ದಿನ ಬಿಟ್ಟಿಲ್ಲ. ನಂದು ಸ್ಯಾಲ್ರಿ ಕಟ್ ಮಾಡಿ ನನಗೆ ಕೊಡ್ರಿ. ಆಯ್ತು ರೀ, ನಾ ಎಷ್ಟು ದಿನ ಆಗುತ್ತೆ ನಟ್ಟೆ ಕೊಡ್ರಿ. ನೀವೇನು ನನಗೆ ಹೆಚ್ಚಿಗೆ ಕೊಡೋದು ಬೇಕಾಗಿಲ್ಲ. ಓ ಹೌದು, ನೀವು ಹೇಳಿದ್ರೇ ನಾವು ಕಟ್ ಮಾಡ್ತೀವಿ. ಇಲ್ಲ ಸರ್, ನಾ ಹೇಳಿದೆ ಅಷ್ಟೇ ನಿಮ್ಗೆ, ಮತ್ತೇನಿಲ್ಲ. ಹಾಂ ಹಾಂ ಸರ್, ಹೇಳ್ರಿ ಏನಾಯ್ತು? ಆಫೀಸ್ನಾಗ ಭಾಳ ಕೆಲಸ ಅದಾವ. 10 ದಿನ ಬಿಟ್ಟು ಪೆಂಡಿಂಗ್ ಕೆಲಸ ಭಾಳ ಅದಾವು. ನಾನು ನಿಮ್ಗೆ ಎಲ್ಲ ನಿಮ್ಮ ಟೇಬಲ್ ಮೇಲೆ ಕಳಿಸ್ತೀನಿ. ನಮ್ಮ ಮ್ಯಾನೇಜರ್ ಕಡೆ ಹೋಗಿ ವರ್ಕ್ ಮಾಡಿರಿ. ಹ್ಞೂ ಸರ್, ನಾನು ಮಾಡ್ತೀನಿ. ನಾನು ಒಂದು ವಿಷಯ ಕೇಳೋದಿತ್ತು ನಿಮ್ಮ ಕಡೆ. ಏನು ಹೇಳ್ರಿ? ನಾ ಫಸ್ಟ್ ಜಾಯ್ನ್ ಆದ್ಕೊಳ್ಳಿ ನೀವು ನನ್ನ ಕಡೆ ಅಗ್ರಿಮೆಂಟ್ ಸಹಿ ಮಾಡಿಸ್ಕೊಂಡ್ರಲ್ಲ, ಅದ್ರದ್ದು ಒಂದು ಕಾಪಿ ಬೇಕಾಗಿತ್ತು ನನಗೆ. ಅದು ಯಾಕೆ ಬೇಕಾಗಿತ್ತು ನಿಮ್ಗೆ? ಅದು ಈಗ ಕೇಳಾಕತ್ತೀರಿ? ಇಲ್ಲ ಸರ್, ಯಾರೇ ಆದರೂ ಏನೋ ಒಂದು ಅಗ್ರಿಮೆಂಟ್ ಆದ್ರೆ 2 ಕಾಪಿ ಇರಬೇಕಲ್ಲ. ನಿಮ್ಮ ಕಡೆ ಕಳೆದ್ರು ನನ್ನ ಕಡೆ ಇರಬೇಕು, ಇಲ್ಲ ನನ್ನ ಕಡೆ ಕಳೆದ್ರು ನಿಮ್ಮ ಕಡೆ ಇರಬೇಕು. ನಾ ಅವಾಗ ಕೇಳೋದು ಮರ್ತು ಬಿಟ್ಟೆ. ಈಗ ನನಗೆ ಗೊತ್ತಾಯ್ತು, ನೆನಪಾಯ್ತು, ಅದಕ್ಕೆ ಕೇಳಾಕತ್ತೀನಿ ರೀ. ನನಗೊಂದು ಕಾಪಿ ಬೇಕಾಗಿತ್ತು ರೀ ಅದ್ರದ್ದು. ಅದನ್ನು ತೊಗೊಂಡು ನೀ ಏನು ಮಾಡೋದ್ರಿ? ಸರ್, ಯಾವುದೇ ಆಫೀಸ್ನಾಗ ಇರಲಿ, ನಾವೇನೋ ಅಗ್ರಿಮೆಂಟ್ ಮಾಡಿದ್ರು, ಒಂದು ಕ್ಲೈಂಟ್ ಕಡೆ ಆಯಿತು, ಇಲ್ಲ ಒಂದು ನಿಮ್ಮ ಕಡೆ ಆಯಿತು, ಇಲ್ಲ ಒಂದು ನನ್ನ ಕಡೆ ಆಯಿತು, ನಾವು ಎಲ್ಲೇ ಹೋದ್ರೂ ಹಂಗೆ ಐತಲ್ಲ ಸರ್. ಗೊತ್ತಿಲ್ಲ, ಇಷ್ಟು ನಿಮ್ಮ ಸಣ್ಣ ವಿಷಯನೂ ಗೊತ್ತಿಲ್ಲ ನಿಮ್ಗೆ? ಗೊತ್ತಿದ್ರು ಸರ್, ನೀವು ನಂಗೆ ಕೊಟ್ಟಿಲ್ಲ ಒಂದು ಕಾಪಿ. ನಂಗೆ ನಾಳೆ ತನಕ ಒಂದು ಕಾಪಿ ಬೇಕಾದರ್ತು. ಆಯ್ತು, ಕೊಡ್ತೀನಿ, ನಾಳೆ ಕೊಡ್ತೀನಿ. ನೀವು ಒರಿಜಿನಲ್ ಕಾಪಿನೇ ಕೊಡ್ರಿ ಸರ್, ನಾನು ಅದನ್ನು ಜೆರಾಕ್ಸ್ ಮಾಡಿ ನಿಮಗೆ ಒರಿಜಿನಲ್ ಕೊಡ್ತೀನಿ. ನೀವೇನು ನಂಗೆ ಜೆರಾಕ್ಸ್ ಮಾಡಿ ಕೊಡೋದು ಬೇಕಾಗಿಲ್ಲ, ನಂಗೆ ಒರಿಜಿನಲ್ ಕಾಪಿ ಬೇಕು. ಒರಿಜಿನಲ್ ಕಾಪಿ ಹೆಂಗೈತೆ ನನಗೆ ನೆನಪೈತಿ, ಅದೇ ಕೊಡ್ರಿ. ಯಾಕೆ ನಾ ಬೇರೆ ಏನಾರು ಫೇಕ್ ಕೊಡ್ತೀನಿ ಅನ್ಕೊಂಡ್ರಿ? ಸರ್ ಹಂಗೇನಿಲ್ಲ, ನಾನು ಹಂಗೆ ಹೇಳತ್ತಿಲ್ಲ ನಿಮ್ಗೆ. ನಂಗೆ ಒರಿಜಿನಲ್ ಕಾಪಿ ಬೇಕಂತ ಅಷ್ಟೇ ಹೇಳಾಕತ್ತೀನಿ, ಮತ್ತೆ ಏನಿಲ್ಲ. ನೀವು ನಾನು ತಪ್ಪು ತಿಳ್ಕೊಬೇಡ್ರಿ. ಡೋಂಟ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮೀ. ಹಾಂ ಹಾಂ, ಆಯ್ತು, ವರ್ಕ್ ಮಾಡೋರಿ ನೀವು. ನಿಮ್ಮದು ಪೆಂಡಿಂಗ್ ವರ್ಕ್ ಭಾಳ ಐತಿ, ಹೋಗ್ರಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್. ಈಗ ಇಟ್ಟು ದಿನ ಎಲ್ಲ ಡೌಟ್, ಈಗ ಯಾಕೆ ಬಂತು? ಈಗ ಯಾಕೆ ಬೇಕಾಗಿತ್ತಲ್ಲ ಕಾಪಿ? ಈಗ ಏನು ಮಾಡಲಿ ನಾನು? ಆವಾಗ ಹೆಂಗೋ ಸಹಿ ಮಾಡಿಸ್ಕೊಂಡೆ, ಈಗ ಅದನ್ನ ನಾವೆಲ್ಲ ಓದಿ ಮಾಡಿದ್ರೆ ಏನು ಮುಗಿತು? ಅದೆಲ್ಲ ಇಲ್ಲಿಗಲ್ಲ. ಏನು ಕಂಪ್ಲೇಂಟ್ ಕೊಟ್ಟರೆ ನಮ್ಮದೇ ಆಫೀಸ್ ನಂಗೆ ಜೇಲ್ ಆಗ್ತೈತಿ. ಏನು ಮಾಡಲಿ? ಇದಕ್ಕೊಂದು ಏನಾರು ಪರಿಹಾರ ಮಾಡಿಬೇಕಲ್ಲ. ಇವ ಹಿಂಗೆ ಇಷ್ಟು ನನ್ನ ಮುಂದೆ ನಿಂತು ಮಾತಾಡೋಕೆ ಇದು ಆಗ್ಬಿಟ್ಟ. ಅವಾಗ ನೋಡಿದ್ರೆ ಇಲ್ಲಿ ಇದ್ದಂಗಿದೆ, ಈಗ ಹುಲಿ ಹೆಂಗೆ ಮಾತಾಡಕತ್ತಲ್ಲ. ಸಮಥಿಂಗ್ ಈಸ್ ಫಿಶಿ. ಏನೋ ನಡೀತಾ ಇದೆ ಅನ್ಸಕತ್ತೈತಿ. ಏನಂತ ತಿಳ್ಕೊಬೇಕು ಮೊದ್ಲು. ಮುಖ ನೋಡಿ ಹೆಂಗಾಗೈತಿ ಅಂತ ಕರೆಕ್ಟ್ ಐತಿ. ನಾ ಹಿಂಗೆ ಕೇಳಿದ್ರೆ ಈಗ ಬರ್ತಾನೆ ಕರೆಕ್ಟ್ ಹಾದಿಗೆ. ಇಂಥವ್ರಿಗೆಲ್ಲ ಆಯ್ತಲ್ಲ, ಕೈ ಮಡ್ಚಿನೇ ಸೀದಾ ಮಾಡ್ಬೇಕ್ರಿ. ಸೀದಾ ಮಾತಾಡಿದ್ರೆ ಆಗೋದಿಲ್ಲ. ಸ್ವಲ್ಪ ಕಿವ್ದು ಮಾಡಿದ್ರೆ ಕರೆಕ್ಟ್ ಹಾದಿಗೆ ಬರ್ತಾರೆ. ಮೇಡಮ್ ಹೇಳಿದ್ ಕರೆ ಐತಿ, ನಾನು ಹಂಗೆ ಮಾಡಬೇಕು. ಇಲ್ಲಕ್ಕಂದ್ರೆ ನಾನು ಬಿಡುದಿಲ್ಲ. ನೋಡು ನಾಳೆ ಏನು ಕೊಡ್ತಾನಂತೆ, ಒರಿಜಿನಲ್ ಕೊಡ್ತಾನೋ ಏನು ಡೂಪ್ಲಿಕೇಟ್ ಕೊಡ್ತಾನಂತೆ. ಕೊಡ್ಲಿಲ್ಲ ಅಂದ್ರೆ ಐತಿ ಅಂತ ಕಂಪ್ಲೇಂಟೇ ಮಾಡ್ತೀನಿ, ನಾನು ಬಿಡುದಿಲ್ಲ. ಅಪ್ಪ ಏನ್ ಮಾಡ್ಕತ್ರಿ? ಇಟ್ಟಾಗ ಟೆನ್ಷನ್ ಮಾಡ್ಕೊಂಡು ಏನಾಯ್ತು? ಏನಿಲ್ಲ, ನೀ ಏನು ಇವತ್ತು ಹಿಂಗೆ ಲಗು ಬಂದಿ ಆಫೀಸಿಗೆ? ಸುಮ್ಮ ಹಂಗೆ ಬಂದಿನಿ. ಯಾಕೆ ಏನಾಯ್ತು? ಸೂರ್ಯ ಬರೋದು ಗೊತ್ತಿತ್ತೇನ? ಅದಕ್ಕೆ ಲಗು ಬಂದೇನು? ಹೇ ಇಲ್ಲಪ್ಪ, ನಾ ಹಂಗ ಈಗ ಬರಾಕತ್ತೀನಿ. ನಾ ಈಗ 2-3 ದಿನ ಆಯ್ತು. ಲಗು ನಿಂಗೆ ಗೊತ್ತಿಲ್ಲ ಏನ ನಿನ್ಗೆ? ಗೊತ್ತು ಎಲ್ಲ ಗೊತ್ತು ನಂಗೆ. ನೀವು ತಿಳ್ಕೊಂಡಂಗೆ ಏನಿಲ್ಲಪ್ಪ. ನಾ ಸುಮ್ಮನೆ ನನ್ನ ಕೆಲಸ ಇದ್ದದ್ದು ಬಂದೆ ಅಷ್ಟೇ, ಮತ್ತೇನಿಲ್ಲ. ಹೌದು, ನೀವ್ಯಾಕೆ ಹಿಂಗೆ ಮುಖ ಚಿಂತೆ ಮಾಡ್ಬಿಡ್ತೀರಿ? ಏನಾಯ್ತು? ಎನಿ ಪ್ರಾಬ್ಲಮ್? ಈಕಿಗೆ ಹೇಳಿ ಏನು ಈಕಿಗೆ ಹೇಳಿದ್ರೆ ಏನೋ ದೊಡ್ಡ ಪ್ರಾಬ್ಲಮ್ ಆಕೈತಿ. ಏನಾರ ಅಂದ್ರಿ ಅಪ್ಪ? ಏನಿಲ್ಲ, ಇದೊಂದು ಹೊಸ ಪ್ರಾಜೆಕ್ಟ್ ಐತಿ, ಅದ್ರ ಬಗ್ಗೆ ಯೋಚನೆ ಮಾಡಕತ್ತಿದೆ ಅಷ್ಟೇ, ಮತ್ತೇನಿಲ್ಲ. ಏನೋ ಗೊತ್ತವ ನಂಗೆ ನಿಮ್ದು ಏನು ಪ್ರಾಜೆಕ್ಟ್ ಅಂತ. ಏನಂದಿ? ಹೆಂಗೆ ಗೊತ್ತು ನಿಂಗೆ? ಇಲ್ಲ, ಯಾವ ಪ್ರಾಜೆಕ್ಟ್ ನಂಗೆ ಗೊತ್ತಿಲ್ಲ ಅದು ಅಂತ ಯೋಚನೆ ಮಾಡತ್ತಿದ್ದೆ. ಅದು ನಿಂಗೆ ಗೊತ್ತಿಲ್ಲ ತಗೋ. ಈಗ ಹೊಸ ಪ್ರಾಜೆಕ್ಟ್ ಐತಿ, ನಾನು ಅದನ್ನು ಅಪ್ರೂವ್ ಮಾಡಿಲ್ಲ, ಸೊ ನಿಂಗೆ ಗೊತ್ತಿಲ್ಲ ಅಷ್ಟೇ. ಓ ಹೌದಾ? ತೋರಿಸ್ರಿ ನೋಡೋಣ. ನಾನು ತಿಳ್ಕೊತೀನಿ. ಒಂದು ಸ್ವಲ್ಪ ನಾವು ಕ್ಲೈಂಟ್ ಜೊತೆ ವಿಡಿಯೋ ಕಾನ್ಫರೆನ್ಸ್ ಮಾತಾಡಬೇಕು. ಸ್ವಲ್ಪ ನೀವು ಹೋಗಿ ಹೊರಗೆ. ಹೊರಗೆ ಏನು ಕೆಲಸ ಐತೆ ಪೆಂಡಿಂಗ್ ಕೆಲಸ ಮಾಡಿ ಹೋಗು. 10 ದಿನ ಆಯ್ತು ಆಫೀಸಿಗೆ ಬಂದಿಲ್ಲ. ಸೂರ್ಯಾಗ ಪೆಂಡಿಂಗ್ ಕೆಲಸ ಎಲ್ಲ ಕೊಡು, ಹೋಲಿ ಮಾಡ್ಲು ಇದು. ಆಯ್ತಪ್ಪ ಆಯ್ತು. ಈ ಅಪ್ಪಾಗ ಏನೋ ಬತ್ತಿ ಇಟ್ಟು ಹೋದಂಗ ಸೂರ್ಯ. ಅದಕ್ಕೆ ಅಪ್ಪಾಗ ಆಕಾಶನೇ ತಲೆ ಮೇಲೆ ಬಿದ್ದಂಗೆ ಆಡಕತ್ತಾನ. ಏನು ಮಾಡಿದ ಅಂತದ ತಿಳ್ಕೊಬೇಕಲ್ಲ. ಇವ್ರಿಗೆ ಕೇಳಿದ್ರೆ ಇವರು ಹೇಳಲ್ಲ, ಅವನಿಗೆ ಕೇಳಿದ್ರೆ ಅವನು ಹೇಳಲ್ಲ. ಹೆಂಗೆ ತಿಳ್ಕೊಳ್ಳಿ? ನೀತಿ ಹೋಗು. ಹೊಂಟೆ ಅಪ್ಪ. ಬೇಕಿ ನಾವು ಇದು ಬೆಂಗಳೂರು ಪಕ್ಕ ಕೊಡ್ತಾವ. ನನ್ನ ಚಿಂತೆ ನನಗೆ ಇಬ್ಬರದೊಂದು ಏನು ಪಾಠ ಹಾಕ್ತಾ ಕಡಿಮೆ ಇದೆ. ಚೈತ್ರ, ಚೈತ್ರ. ಹೇಳ್ರಿ ಮಮ್ಮಿ. ಇಲ್ಲದಿ ನಮ್ಮ ಮನೆ ತುಂಬ ಎಲ್ಲ ಹುಡುಕಿದೆ. ಇಲ್ಲೇನು ಮಾಡಕತ್ತಿ? ಏನೂ ಇಲ್ರಿ, ಕೂತಿದ್ದೆ ರೀ, ಬೇಸರ ಆಗಾಕತ್ತಿತ್ತ, ಟೈಮ್ ಪಾಸ್. ಹೌದು, ನಿನಗೆ ಹೆಂಗೆ ಟೈಮ್ ಪಾಸ್ ಆಕೈತಿ ಇಲ್ಲಿ? ಮೊಬೈಲ್ ನೆಟ್ವರ್ಕು ಇರಲ್ಲ, ಕರೆಂಟು ಇರಲ್ಲ ಚಾರ್ಜ್ ಹಾಕಕ್ಕೆ. ಈಗ ಬಂದು ಭಾಳ ದಿನ ಆಯ್ತಲ್ಲ, ಒಂದು ಸ್ವಲ್ಪ ರೂಢಿ ಆಗೈತಿ ರೀ ಅಷ್ಟೇ. ಏನು ರೂಢಿ ಆಕೈತಿ? ನಮ್ಮ ಅಣ್ಣನಿಂದ ನಾ ಹೆಂಗೆ ತಿರ್ಗಾಡಕತ್ತಾಳ ರೂಢಿ ಆಕೈತಿ ರೂಢಿ. ಮೊದ್ಲು ನಮ್ಮ ಮನೆಯಿಂದ ಓದ್ ಕಳಿಸ್ಬೇಕು. ಮನೆ ಮರಕ್ಕೆ ಏನಾಯ್ತು ರೀ? ನೀನು ನಂಗೆ ಹುಡುಕಾಕತ್ತಿದ್ರಿ? ಇಲ್ಲ, ನಾಳೆ ನಿಮ್ಮ ಮಮ್ಮಿ ಪಾಪ ಬರ್ತಾರತ್ತ ನಮ್ಮ ಅಮ್ಮಂಗೆ ಮಾತಾಡ್ಸಕ್ಕೆ.
ಮತ್ತು ನಿನಗೆ ಎಲ್ಲ ಪ್ಯಾಕ್ ಮಾಡ್ಕೊಂಡಾರ ಬ್ಯಾಗ್ ಅರ್ಬಿ ಕರ್ಕೊಂಡು ಹೋಗ್ಕರತ್ತವ್ರು ನಿನ್ಗೆ ಅವ್ರ ಜೊತೆ. ನನಗೇನು ಹೇಳೇ ಇಲ್ರಿ, ನಿಮಗೆ ಹೇಳಕತ್ತಾರ ಅವರು. ಹಾಂ, ನಾಗಡೆ ಕಾಲ್ ಮಾಡ್ತಾರೆ, ನನಗೇನು ಹೇಳಿಲ್ಲ. ನಾ ಇನ್ನೊಂದು 4 ದಿನ ಇರೋಕ್ಕಿದೇನು ರೀ, ಇಟ್ಲಾಗೂ ಹೋಗಲ್ಲ ನಾನು. ಹೋಗಲ್ಲ ಅಂದರೆ ಹೋಗಬೇಕಲ್ವಾ, ಇದೇನು ನಿನ್ನ ಮನೆ ಐತೆ, ನಿನ್ನ ರಿಲೇಷನ್ ಮನೆ ಐತಿ, ಏನೂ ಇಲ್ಲ, ಸಂಬಂಧ ಇಲ್ಲ. ಎಷ್ಟು ದಿನ ಇರ್ತಿ? ಒಂದು ಹೆಣ್ಣು ಬೇರೆಯವ್ರ ಮನೆ ಬಾ ದಿನ ಇರಬಾರ್ದು, ಅದು ಗೊತ್ತಿರ್ಲಾರ್ದವ್ರ ಮನೆ ಬಾ ಇರಬಾರ್ದು. ಗೊತ್ತಿರ್ಲಾರ ನಮ್ಮ ಮನೆ ಐತಿ, ನಿಮ್ಮ ಮನೆ ಐತಿ, ನಾ ಇರಬಾರ್ದು. ಅದಿಲ್ಲ, ಇಟ್ಟು ದಿನ ಸಾಕ್ಲಾ. ಅಮ್ಮ ಅಪ್ಪ ಅಂದರು ಕಾಲೇಜ್ ಅವೆಲ್ಲ ಚಾಲು ಆಕೈತಿ, ನಿಂಗೇನೋ ಕೆಲಸ ಐತತ್ತ ಮತ್ತು ಕರ್ಕೊಂಡು ಹೋಗ್ತೀನಿ ಅಂದರು. ಅವ್ರು ಹೇಳಿದ್ದೆ, ನಾನು ಹಿಂಗೆ ಹೇಳಿದೆ ಅಷ್ಟೇ. ನನ್ನ ಮೇಲೆ ಯಾಕೆ ಸಿಟ್ಟಾಗಕತ್ತಿ? ಇಲ್ರಿ ನೀನು ನಾವು ಹೋಗೋದಿಲ್ಲ, ನಮ್ಮ ಅಣ್ಣನೇ ಹೇಳಿಲ್ಲ, ನಿಮ್ಗೆ ಅಣ್ಣನ ಜೊತೆನೇ ಹೋಗಲಿಲ್ಲ ನಾನು. ಇನ್ನೊಂದು 4 ದಿನ ಇದ್ದು ಹೋಗ್ಬೇಕಂದೀನಿ. ನೀವು ನೋಡಿದ್ರೆ ಕಳ್ಸಾಕತ್ತೀರಿ ನಂಗೆ. ನಾ ಕಳ್ಸಾಕತ್ತಿಲ್ಲ, ಅವ್ರು ಹೇಳಿದ್ರಿ ಮಾತತ್ತ ನಿಂಗೆ ಹೇಳತ್ತೀನಿ, ಬೇಕಾದ್ರೆ ಕಾಲ್ ಮಾಡಿ ಕೇಳು. ಅವ್ರಿಗೇನು ಕೇಳಿರಿ? ನಾ ಕೇಳಲ್ಲ ರೀ, ಅವ್ರು ಬರಲಿ, ನಾ ಇನ್ನೊಂದು 4 ದಿನ ಇರ್ತೀನಿ ಅಂತ ಹೇಳ್ತೀನಿ. ಯಾಕಿರ್ಬೇಕತ್ತಾಳೈತಿ? ಅಲ್ಲವಾ 8 ದಿನ ಇರೋದು, ಹೋಗಬೇಕಲ್ಲ ಒಂದೊಂದು ದಿನ. ಇಲ್ಲೇನೈತೆ ಅಂಥದ್ದು ನಿನಗೆ? ಕೆಟ್ಟ ಬೇಸರಕ್ಕಿತ್ವಾ. ನೀನು ನೋಡಿದ್ರೆ ನಮ್ಮ ಜೊತೆನೂ ಇರಲ್ಲ, ನಮ್ಮ ಜೊತೆ ಮಾತಾಡೋದು ಇಲ್ಲ, ಎಲ್ಲಿರ್ತಿತ್ತು ಗೊತ್ತಾಗಲ್ಲ. ಮೊದಲ ಊರ ಅದು ಏನೂ ಗೊತ್ತಿಲ್ಲ. ಎಲ್ಲರ ಏನರ ಆದ್ರೆ ತಪ್ಪಗಿಪ್ಪ ಏನು ಮಾಡೋದು? ಹೋಗ್ಬಿಡುವ, ನಿಮ್ಮ ಊರಿಗೆ ಹೋಗಿ ನಿಮ್ಮ ಮನೆಗೆ ಹೋಗ್ಬಿಡು. ನನಗೂ ಅಮ್ಮನ ನೋಡಿದ್ರಾಗ ನೀನು ನೋಡೋಕ್ಕಾಗಲ್ಲ, ನೀನು ಕೇರ್ ಮಾಡೋಕ್ಕೂ ಆಗಲ್ಲ, ಉಂಡೆ ತಿಂದೆ ಮಕ್ಕೊಂಡೆ ಏನೂ ಕೇಳೋಕ್ಕಾಗಲ್ಲಾಗೈತಿ. ಅದಕ್ಕೆ ಸುಮ್ಮನೆ ನೀವು ಹೋಗ್ಬಿಡು. ಹಾಂ, ಸುಮ್ಮನೆ ಎಲ್ಲಿದ್ದು ಇರಲಿ, ನಾವು ತಿತ್ತೀನಿ ಮಕ್ಕೋತೀನಿ, ನೀವು ನಂಗೆ ಕೇಳಿದ್ರೇ ಮಾಡ್ತೀನಿ ಅಂತೇನಿಲ್ಲ. ನೀವೇನು ಚಿಂತೆ ಮಾಡಬೇಡ್ರಿ, ನಾ ಇಲ್ಲೇ ಇರ್ತೀನಿ. ಹಂಗೆ ಹೇಳಿದ್ದೀವಿ. ನೋಡುವ ಏನು ಮಾಡ್ತಿ, ನಿಮ್ಮ ಅವ್ವ ಅಪ್ಪ ನನಗೆ ಹೇಳಂದ್ರು, ನಾನು ಹಿಂಗೆ ಹೇಳಿ ಹೋಗೋದು ಬಿಡೋದು ನಿನ್ನ ಇಷ್ಟ. ಬೇರೆಯವ್ರ ಮನ್ಯಾಗ ಭಾಳ ದಿನ ಇರಬಾರ್ದು, ಹೋಗ್ಬಿಡ್ಬೇಕು ನೀವು ನಿಮ್ಮ ಮನ್ಯಾಗ. ಹಾಂ, ನಾನೇ ಇಲ್ಲಿ ಭಾಳ ದಿನ ಇರಲ್ಲ. ಎಷ್ಟಾದ್ರೆ ನನ್ನ ತವ್ರ ಮನೆ ಅಂದರೆ ನಾನೇ ಮುಗಿದ ಕೂಡ ನಾನೇ ಹೋಗ್ಬೇಕು ನನ್ನ ಗಂಡನ ಮನೆ. ಇದು ನಿನ್ನ ತವ್ರ ಮನೆಯೂ ಅಲ್ಲ, ನಿನ್ನ ಗಂಡನ ಮನೆಯೂ ಅಲ್ಲ, ನೀ ಆಡು ಬೆಳೆದದ ಮನೆಯೂ ಅಲ್ಲ, ನೀ ಮುಂದೆ ಆಡು ಬೆಳೆಯೂ ಮನೆಯೂ ಅಲ್ಲ. ಸುಮ್ಮನೆ ಇಲ್ಲಿ ಇರೋದು ಚಲೋ ಅನ್ಸಲ್ಲ, ಮಂದಿ ವಜ್ಜೆ ಆಗಬಾರ್ದು. ಸುಮ್ಮ ಹೋಗ್ಬಿಡವ. ನಂಗೆ ಅನಿಸುತ್ತೆ ನಿಮಗೆ ಇಷ್ಟ ಇಲ್ಲ ಇಟ್ಕೊಳ್ಳೋದು ನನ್ನ. ಹಂಗಲ್ವಾ ಹೇಳಾಕತ್ತೀನಿ, ರಿಯಾಲಿಟಿ ಹೇಳತ್ತೀನಿ ಅಷ್ಟೇ. ನೀ ಯಾಕೆ ಸಿಟ್ಟಾಗಕ್ಕೆ ಬರ್ತಿ? ಏನು ರಿಯಾಲಿಟಿ ಹತ್ತೀರಿ? ಮತ್ತೆ ನಿನಗೆ ಏನು ಸಂಬಂಧ ಐತೆ ಮನೆ? ಹೇಳದರ ಅದು ಹಾಂ ಹೇಳ, ಏನದು? ಏನಿಲ್ಲ ಬಿಡ್ರಿ. ಹಲೋ, ಎಕ್ಸ್ಕ್ಯೂಸ್ ಮೀ ವೈನಿ, ಯಾರ ಬಂದಾರ ನೋಡ್ರಿ ನಿಮ್ಮ ಮನೆಗೆ. ಇದೇ ಚಲೋ ಟೈಮ್, ಸುಮ್ಮನೆ ಹೋಗ್ಬಿಡು ಚಲೋ ಇಲ್ಲಿಂದ ಎಸ್ಕೇಪಾಗಿ. ಏ ಚೈತ್ರ ನಿಂದ್ರಿ ಇಲ್ಲಿ, ತಪ್ಪಿಸ್ಕೊಂಡು ಹೋದ್ರಿ ನೋಡು, ಇದೇ ಬೇಕಾಗಿದ್ದಕ್ಕೆ. ಹಲೋ, ಎಕ್ಸ್ಕ್ಯೂಸ್ ಮೀ. ಹಲೋ ಆಂಟಿ, ಹೇಳ್ರಿ ನೀವು ಯಾರು? ಯಾರಿಗೆ ಹೇಳತ್ತಿ ಆಂಟಿ ಅಂತ? ನಿಮಗೆ ನೀ ಆಂಟಿ ಕಾಣಕತ್ತಿ, ನನಗೇನು ಆಂಟಿ ಹೇಳ್ತೀನಿ ನೀನು? ನಮ್ಮ ಮನೆಗೆ ಬಂದು ನನಗೆ ಬೇಕತ್ತಿ. ಯಾರ್ರಿ ನೀವು? ನನ್ನ ಮಗಳೆಲ್ಲದಾಳ? ನಿಮ್ಮ ಮಗಳು ಯಾರು? ನನ್ನ ಮಗಳು ಈ ಮನೆ ಸೊಸಿ ರೇಖಾ ಎಲ್ಲದಾಳ? ಹಾಂ, ನೀ ರೇಖಾ ಅವ್ರ ಮದರ್ ಮಮ್ಮಿ?